ಫ್ರೆಂಡ್ಸ್, ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಗೋಬಿ ಮಂಚೂರಿ ಹೇಗೆ ಮಾಡೋದನ್ನು ನೋಡೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: 250 ಗ್ರಾಂ ಪಾವು ಕೆಜಿ ಮೈದಾ, 100 ಗ್ರಾಂ ಕಾರ್ನ್ ಫ್ಲೋರ್, ಅರ್ಧ ಕೆಜಿ ಗೋಬಿ, ಕ್ಯಾಬೇಜ್ ಗಾರ್ನಿಷ್ ಮಾಡಲು, ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ ಸಣ್ಣಗೆ ಹೆಚ್ಚಿದ್ದು, ಅದೇ ಥರ ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ, ಸಣ್ಣಗೆ ಹೆಚ್ಚಿದ ಅಲ್ಲ, ಅದರ ಜೊತೆಗೆ ಅಲ್ಲದ ಪೇಸ್ಟ್ ಕೂಡ 2 ಸ್ಪೂನ್, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಹಸಿಮೆಣಸಿನ್ಕಾಯಿ ಉದ್ದಗೆ ಹೆಚ್ಚಿದ್ದು, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಕೆಚಪ್, ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್. ಫ್ರೆಂಡ್ಸ್, ಈಗ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯಿಸಿಕೊಳ್ಳೋಣ. ನೀರು ಕುದಿ ಬಂದ ನಂತರ 1 ಸ್ಪೂನ್ ಉಪ್ಪನ್ನು ಬೆರೆಸಿ, ಉಪ್ಪು ಬೆರೆತ ನಂತರ ಬರ್ಷನ್ ಆಫ್ ಮಾಡಿ ಅದರಲ್ಲಿ ಗೋಬಿಯನ್ನು ಹಾಕಿಡಿ. ಇದರಿಂದ ಫ್ಲವರ್ದಲ್ಲಿಯ ಕ್ರಿಮಿ ಕೀಟಗಳು, ರಾಸಾಯನಿಕ ಔಷಧಿ ಎಲ್ಲ ಹೋಗುತ್ತೆ. ಆ ಕಾರಣದಿಂದ ನೀರಿನಲ್ಲಿ ಉಪ್ಪು ಬೆರೆಸಿ ಫ್ಲವರನ್ನು ಹಾಕಿಡಬೇಕು. ಫ್ರೆಂಡ್ಸ್, ಬಿಸಿನೀರಿನಲ್ಲಿ ಫ್ಲವರನ್ನು 5 ನಿಮಿಷದವರೆಗೆ ಬಿಟ್ಟಿದ್ದೆ. ನಂತರ ಅದನ್ನು ಬಸಿದುಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಕೊಂಡಿದ್ದೇನೆ. ಇದಕ್ಕೆ ಮೈದಾ, 2 ಸ್ಪೂನಷ್ಟು ಮೈದಾ, 1 ಸ್ಪೂನಷ್ಟು ಕಾರ್ನ್ ಫ್ಲೋರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿ, ಅದರ ಜೊತೆಗೆ ಅಲ್ಲದ ಪೇಸ್ಟ್, 1 ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿಕೊಳ್ಳಿ. ಈ ಥರ ಚೆನ್ನಾಗಿ ಕಲಿಸಿಕೊಂಡ ನಂತರ ಸರಿಯಾಗಿ ಮಿಶ್ರಣ ಎಲ್ಲ ಫ್ಲವರ್ಗಳಿಗೂ ಚೆನ್ನಾಗಿ ಬೆರೆಸಿಕೊಳ್ಳಬೇಕು. ನಂತರ ಎಣ್ಣೆ ಕಾಯಲು ಇಡಿ. ಎಣ್ಣೆ ಕಾದ ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಫ್ಲವರನ್ನು ಸರಿಯಾಗಿ ಕರಿದುಕೊಳ್ಳೋಣ. ಮೀಡಿಯಂ ಫ್ಲೇಮ್ನಲ್ಲಿ ಈ ಥರ ಕರಿದುಕೊಳ್ಳೋಣ. ನೋಡಿ, ಈ ಥರ ಕ್ರಿಸ್ಪಿಯಾಗಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಮಟ್ಟಿಗೆ 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಎಣ್ಣೆ 2ರಿಂದ 3 ಚಮಚ ಎಣ್ಣೆ ಕಾಯಲು ಇಡಿ. ಎಣ್ಣೆ ಕಾದ ನಂತರ ಸಣ್ಣದಾಗಿ ಹೆಚ್ಚಿಕೊಂಡ ಅಲ್ಲ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬರುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿಮೆಣಸಿನಕಾಯಿ
ಮೆಣಸಿನಕಾಯಿ ಫ್ರೈ ಆದ ನಂತರ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡ ಈರುಳ್ಳಿ, ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಮಟ್ಟಿಗೆ ಕ್ಯಾಬೇಜ್ ಹಾಕಿಕೊಂಡು ಮೀಡಿಯಂ ಫ್ರೈ ಮಾಡಿಕೊಳ್ಳಿ. ಜಾಸ್ತಿ ಫ್ರೈ ಮಾಡಬೇಕಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಫ್ರೈ ಆದರೆ ಸಾಕು. ಸ್ವಲ್ಪ ಮಟ್ಟಿಗೆ ಫ್ರೈ ಆದ ನಂತರ ರೆಡ್ ಚಿಲ್ಲಿ ಸಾಸ್ 1 ಚಮಚದಷ್ಟು, ಸೋಯಾ ಸಾಸ್ 1 ಚಮಚ, ಅದರ ಜೊತೆಗೆ ಟೊಮೆಟೊ ಕೆಚಪ್ ಇದು ಕೂಡ 2 ಸ್ಪೂನ್ದಷ್ಟು. ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಮಟ್ಟಿಗೆ ರುಚಿ, ಸೋಯಾ ಸಾಸಿಗೆ ರುಚಿ ಹಾಕಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ರುಚಿ ಹಾಕಿ ಫ್ರೈ ಆದ ನಂತರ 1 ಚಮಚ ಕಾರ್ನ್ ಫ್ಲೋರ್ ಸ್ವಲ್ಪ ಮಟ್ಟಿಗೆ ನೀರಿನಲ್ಲಿ ಕಲಿಸಿಕೊಂಡು ಇದಕ್ಕೆ ಹಾಕಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಸ್ವಲ್ಪ ಮಟ್ಟಿಗೆ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಮಿಶ್ರಣ ರೆಡಿ ಆದ ನಂತರ ಇದಕ್ಕೆ ಕರಿದುಕೊಂಡು ಫ್ರೈ ಮಾಡಿಕೊಂಡು ಗೋಬಿಯನ್ನು ಮಿಕ್ಸ್ ಮಾಡಿ. ದಕ್ಷಿಣ ಗ್ಯಾಸ್ ಆಫ್ ಮಾಡಿ. ಗೋಬಿ ಮಂಚೂರಿ ರೆಡಿ. ಈಗ ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡೋಣ. ನೋಡಿ ಗೋಬಿ ಮಂಚೂರಿ ಟೆಕ್ಸ್ಚರ್ ಕಲರ್ ಮಸ್ತ್ ಕಾಣಿಸ್ತಾ ಇದೆ. ಯಾರಾದರೂ ನೋಡಿದರೆ ಈಗ ತಿನ್ಲು ಆಗ ತಿನ್ಲು ಆ ಥರ ಅಂತಾರೆ. ಈಗ ಡೆಕೋರೇಷನ್ ಮಾಡೋಣ. ಸ್ವಲ್ಪ ಮಟ್ಟಿಗೆ ಗೋಬಿ आणि ಸ್ಪ್ರಿಂಗ್ ಆನಿಯನ್, ಗೋಬಿ ಮಂಚೂರಿ ತಿನ್ನಲು ಸಿದ್ಧ. ಮನೆಯಲ್ಲಿ ಗೋಬಿ ಮಂಚೂರಿ ಮಾಡಿ ನಿಮ್ಮ ಅನುಭವನ ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿ. ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.